ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಜಾಪನೀಸ್ಗೆ ಒಂದೆರಡು ಕುಕ್ಕಿಂಗ್ ಕ್ಲಾಸ್ ತೊಗೊಂಡಿದ್ದೆ. ನಾನು ಜಾಪನೀಸ್ ಕಲಿಯೋಕ್ಕೆ ಹೋಗ್ತಾ ಇದ್ದೆ. ಕಮ್ಯುನಿಟಿ ಸೆಂಟರ್ಸ್ ಅಂತ ಇರುತ್ತೆ ಎಲ್ಲ, ಅಂದರೆ ಈಗ ಒಂದೊಂದು ಏರಿಯಾದಲ್ಲಿ ಒಂದಿಷ್ಟು ಕಮ್ಯುನಿಟಿ ಸೆಂಟರ್ಸ್ ಅಂತ ಇರುತ್ತೆ. ಅಲ್ಲೆಲ್ಲ ಈ ಫಾರಿನರ್ಸು ಲೈಕ್ ಬೇರೆ ಬೇರೆ ದೇಶದಿಂದ ಬಂದಿರ್ತಾರಲ್ಲ, ಅವ್ರಿಗೆಲ್ಲ ಜಾಪನೀಸು ಹೇಳ್ಕೊಡ್ತಾರೆ. ಒಂದು ವಾರದಲ್ಲಿ 2-3 ದಿವಸ ಇರುತ್ತೆ ಕ್ಲಾಸು. ಅವರು ನನ್ನನ್ನು ಕೇಳಿದರು, ಏನಾದ್ರು ಇಂಡಿಯನ್ ಡಿಶಸ್ ಹೇಳ್ಕೊಡೋಕ್ಕಾಗತ್ತಾ ಅಂತ ಅಂದ್ಬಿಟ್ಟು, ಒಂದೆರಡು ಕ್ಲಾಸ್ ತೊಗೊಳಕ್ಕಾಗತ್ತಾ ಅಂತ. ಸೊ ಆವಾಗ ನಾನು ನಮ್ಮ ಕರ್ನಾಟಕದ ಡಿಶಸ್ಸು ಒಂದು 2-3 ಹೇಳ್ಕೊಟ್ಟಿದ್ದೆ. ಪೂರಿ, ಆಲೂಗೆಡ್ಡೆ ಪಲ್ಯ, ಚೋಲೆ ಮಸಾಲ, ಆಮೇಲೆ ಪಲಾವು, ಈ ಥರ ತುಂಬ ಎಂಜಾಯ್ ಮಾಡಿದರು. ನನಗೂ ಕೂಡ ತುಂಬ ಇಷ್ಟ ಆಗಿತ್ತು. ನನಗೆ ಬರೋ ಜಾಪನೀಸಲ್ಲೇ ಒಂಥರ ಬಟ್ಲರ್ ಜಾಪನೀಸ್ ಅನ್ಬೋದು, ಅದರಲ್ಲೇ ಅವ್ರಿಗೆ ಹೇಳ್ಕೊಟ್ಟಿದ್ದೆ. ನನ್ನ ಹಸ್ಬೆಂಡಿಗೆ ಬರುತ್ತೆ ಚೆನ್ನಾಗೆ, ಬಟ್ ನಾನು ಆವಾಗ ಕಲಿತಿದ್ದೆ. ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ ಮಾತಾಡೋಕ್ಕೆ. ನಾನು ಮಾಡಿದ್ದು ಪೂರಿ, ಆಲೂಗೆಡ್ಡೆ ಪಲ್ಯ, ಚಿಕನ್ ಕಬಾಬು, ಪಲಾವು, ಟೀ ಈ ಥರ ಮಾಡಿದ್ದೆ. ಇನ್ನೊಂದು ಕ್ಲಾಸಲ್ಲಿ ಇದು ಚೋಲೆ ಮಸಾಲ ಮಾಡಿದ್ದೆ. ಇದು ಸ್ವಲ್ಪ ಪಿಕ್ಚರ್ಸು ಆವಾಗ ತೊಗೊಂಡಿದ್ದು. ಚಿಕನ್ ಕಬಾಬ್ ತುಂಬ ಇಷ್ಟ ಆಗಿತ್ತು ಅವರಿಗೆ. ಅಲ್ಲಿ ಕಾರ್ನ್ಫ್ಲವರು, ಮೈದಾ ಇದೆಲ್ಲ ಯೂಸ್ ಮಾಡಿಬಿಟ್ಟು ಮಾಡಿದ್ದೆ ನಾನು. ಇದ್ರ ಫುಲ್ ವಿಡಿಯೋ ನಾನು ಯೂಟ್ಯೂಬ್ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಪ್ರೈಸ್ ಮನಿ ಕೂಡ ಕೊಟ್ಟಿದ್ದರು. ಆಮೇಲೆ ಮೀಡಿಯಾದವರೆಲ್ಲ ಬಂದುಬಿಟ್ಟಿದ್ರು, ಪೇಪರಲ್ಲೆಲ್ಲ ಫೋಟೋ ಬಂದುಬಿಟ್ಟಿತ್ತು ನಂದು. ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸು. ಈ ಥರ ಕಮ್ಯುನಿಟಿ ಸೆಂಟರ್ಸು ಎಲ್ಲ ಕಡೆಯೂ ಇರುತ್ತೆ. ಜಾಪನೀಸ್ ಕಲಿಬೇಕು ಅಂತಂದರೆ ನೀವು ಹೋಗಿ ಅಲ್ಲಿ ಸೇರಿಕೊಂಡ್ರೆ ಸ್ವಲ್ಪ ಕಮ್ಮಿ ರೇಟಲ್ಲೇ ಅವರೆಲ್ಲ ಕಲಿಸ್ತಾರೆ ನಮಗೆ ಜಾಪನೀಸು. ಸೊ ಇದು ಫೋಟೋ ಪೇಪರಲ್ಲಿ ಬಂದಿತ್ತು. ಫೋನ್ ಮಾಡಿ ಹೇಳಿದರು ನನಗೆ, ಇನ್ನು ಫೋಟೋ ಪೇಪರಲ್ಲಿ ಬಂದಿದೆ ಅಂತ ಅಂದ್ಬಿಟ್ಟು. ನಾವು ಇಂಡಿಯಾ ಬಗ್ಗೆ ಮಾತಾಡಬೇಕು, ಅದು ಇದು ನನ್ನ ಹಸ್ಬೆಂಡ್ ಇಂಡಿಯಾ ಬಗ್ಗೆ ಮಾತಾಡಿದರು. ಜಾಪನೀಸ್ನ ಜಪಾನಲ್ಲಿ ಇಟ್ಕೊಂಡು ಕಲಿಯೋದು ಈಸಿ. ಅಲ್ಲಿ ತುಂಬ ಸಪೋರ್ಟ್ ಮಾಡ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಜನಗಳಿಗೆ ಯಾರಿಗೂ ಇಂಗ್ಲೀಷ್ ಬರಲ್ವಲ್ಲ. ಸೊ ಹಾಗಾಗಿ ಅವರು ಜಾಪನೀಸ್ ಕಲಿಸೋಕ್ಕೆ ಟ್ರೈ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.